ನಮಸ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಇಟ್ಕೊಂಡ್ಬಿಟ್ಟು ನಂತರ ದೇವ್ರ ಪೂಜೆ ಮಾಡಿ ಹೊಸ್ತಿಲು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಮನೆಯಲ್ಲಿ ದೇವರನ್ನು ಧನುರ್ಮಾಸದಲ್ಲಿ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೊಂದು ವಿಡಿಯೋ ಹಾಕ್ತೀನಿ. ಇದನ್ನೆಲ್ಲ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೊಟ್ಟೆ. ದೇವಸ್ಥಾನದಲ್ಲಿ ಅಷ್ಟರಲ್ಲಾಗಲೇ ಭಜನೆ ಪ್ರಾರಂಭ ಆಗಿತ್ತು. ಪುರೋಹಿತರು ಪೂಜಾ ತಯಾರಿ ಮಾಡ್ಕೊಳ್ತಾಯಿದ್ರು. ಮತ್ತು ನಾನು ಅಲ್ಲಿಂದ ಪೂಜಾ ಸಾಮಗ್ರಿ ಇಟ್ಬಿಟ್ಟು ಹೊರಗಡೆ ಬಂದಷ್ಟೇ ಸ್ವಲ್ಪ ಜನ ಬಂದಿದ್ದರು. ನಾಗರ ಕಲ್ಲಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಹಿಂದೆ ಈ ನಾಗರ ಕಲ್ಲು ಹಿಂಭಾಗದಲ್ಲಿ ಹುತ್ತ ಇದೆ. ನಾಗರ ಕಲ್ಲಿಗೆ ಸರಳವಾಗಿ ಪೂಜೆ ಮಾಡಿಬಿಟ್ಟು ಹುತ್ತ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಮುಗಿಸ್ಕೊಂಡೆ. ನಂತರ ಅಶ್ವತ್ಥ ಮರ ಪೂಜೆಯನ್ನು ಪ್ರಾರಂಭ ಮಾಡಿದೆ. ಮೊದಲಿಗೆ ದೀಪ ಎಲ್ಲ ಹಚ್ಕೊಂಡ್ಬಿಟ್ಟು ಪ್ರಾರಂಭ ಮಾಡ್ತಾಯಿದ್ದೀನಿ ನಾನು ಪೂಜೆಯನ್ನು. ಜಾಸ್ತಿ ಜನ ಏನು ಬಂದಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಹಾಗೆ ನಾನು ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ಗಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿಬಿಟ್ಟು ಅಗರಬತ್ತಿ ಹಾಕಿ ನಂತರ ಇದಕ್ಕೆ ಸಪ್ಪೆ ದಾರ ತಂದಿದ್ನಲ್ಲ, ಆ ಸಪ್ಪೆ ದಾರವನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡಿದೆ. ಐದು ಸುತ್ತು ಅಥವಾ 9 ಸುತ್ತು ಬರ್ತಾರೆ. ನಾನು 5 ಸುತ್ತು ಬಂದುಬಿಟ್ಟು ಗಣೇಶನಿಗೆ ಬೆಲ್ಲ ಮತ್ತು ಉತ್ತತ್ತಿ ಎಲ್ಲ ತಂದಿದ್ನಲ್ಲ ಅದನ್ನು ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿ ಮಾಡಿ ಮುಗಿಸ್ಕೊಂಡೆ. ನಂತರ ಅಲ್ಲಿ ಬನ್ನಿ ಮರ ಇತ್ತು, ಅಕ್ಷತೆ ಹಾಕಿ ಮುಗಿಸ್ಕೊಂಡೆ ಪೂಜೆ. ಮತ್ತು ಅಲ್ಲಿ ಬನ್ನಿ ಮರ ಇತ್ತು. ಬನ್ನಿ ಮರಕ್ಕೂ ಕೂಡ ಹಾಗೆ ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲೇ ಮತ್ತೆ ಎಲ್ಲ ಸ್ವಲ್ಪ ಜನ ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟರಲ್ಲಾಗಲೇ ಪೂಜೆ ಎಲ್ಲ ಮುಗೀತು. ಪುರೋಹಿತರು ಸುಬ್ರಹ್ಮಣ್ಯನ ಗುಡಿ ಮತ್ತು ನವಗ್ರಹ ಗುಡಿದೆಲ್ಲ ಬಾಗಿಲನ್ನು ಕ್ಲೋಸ್ ಮಾಡ್ತಾಯಿದ್ರು. ಪ್ರಸಾದ ಕೊಡೋದಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಸಿಹಿ ಪೊಂಗಲ್ ಪ್ರಸಾದ ಕೊಟ್ಟರು. ಇವತ್ತು ಮೊದಲನೇ ದಿನ ಸಿಹಿ ಪೊಂಗಲ್ ಕೊಟ್ಟರು. ಪ್ರಸಾದ ತಗೊಂಡು ನಾನು ಮನೆ ಕಡೆಗೆ ಬಂದೆ. ನಂದು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ವ್ಲಾಗ್ ಜೊತೆ ನಾಳೆ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.